ಸ್ವಾಗತ. ಮುಖ್ಯಾಂಶಗಳು. ಡಿಗ್ರಿ ಕಾಲೇಜಿನಲ್ಲಿ ರಾಷ್ಟ್ರೀಯ ವಿಚಾರ ಸಂಕಿರಣ, ಆರ್ಥಿಕ ವಿಷಯಗಳ ಮಾಹಿತಿ ಜನರಿಗೆ ಅವಶ್ಯಕ. ಜಿ ಕುಮಾರ್ ನಾಯಕ್. ಆರ್ಥಿಕ ಅಧ್ಯಯನ ಸಂಸ್ಥೆಗಳು ನೀಡುವ ಸಲಹೆಗಳು ನೀತಿಗಳಾಗಬೇಕಿದೆ. ಡಾಕ್ಟರ್ ಕೃಷ್ಣರಾಜು ಸಲಹೆ. ವಿಶ್ವ ರಕ್ತದಾನ ಶಿಬಿರ, ಜಾಗೃತಿ ಜಾಥಾಕ್ಕೆ ಚಾಲನೆ. ಆರೋಗ್ಯವಂತರು ರಕ್ತದಾನ ನೀಡುವ ಮೂಲಕ ಜೀವ ಉಳಿಸಿ, ವೈದ್ಯ ವಿಜಯಶಂಕರ್. ಜಂಗರಾಂಪುರಿನಲ್ಲಿ ಚಿರತೆ ಓಡಾಟ, ಡ್ರೋನ್ ಕ್ಯಾಮೆರಾದಲ್ಲಿ ಚಲನವಲನ, ಗ್ರಾಮಸ್ಥರಲ್ಲಿ ಆತಂಕ. ಮತ್ತು ಸಿಂಧನೂರಿನ ಭೂತಲದಿನಿಯಲ್ಲಿ ಕಲುಷಿತ ನೀರು ಸೇವಿಸಿ 25ಕ್ಕೂ ಹೆಚ್ಚು ಜನ ಅಸ್ವಸ್ಥ, ಆರೋಗ್ಯ ಇಲಾಖೆಯಿಂದ ಮುಂದುವರೆದ ಪರಿಶೀಲನೆ. ಸಮಾಜದ ಪ್ರತಿಯೊಬ್ಬರು ಆರ್ಥಿಕತೆಯ ಬಗ್ಗೆ ತಿಳುವಳಿಕೆ ಹೊಂದುವುದು ಅತ್ಯಂತ ಮುಖ್ಯವಾಗಿದ್ದು, ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ದೇಶದ ಆರ್ಥಿಕತೆ, ಪ್ರಾದೇಶಿಕ ಅಸಮತೋಲನದ ಬಗ್ಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನೀಡಿರುವ ಪರಿಹಾರದ ಮಾರ್ಗದರ್ಶನಗಳ ಬಗ್ಗೆ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿರುವುದು ಸಂತಸದ ವಿಚಾರವಾಗಿದೆ ಎಂದು ಸಂಸದ ಜಿ ಕುಮಾರ್ ನಾಯಕ್ ಹೇಳಿದರು. ಅವರಿಂದು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಂದ ರೂಪಾಯಿಯ ಸಮಸ್ಯೆ, ಅದರ ಮೌಲ್ಯ ಮತ್ತು ಪರಿಹಾರದ ಕುರಿತು ಹಾಗೂ ಪ್ರಾದೇಶಿಕ ಅಸಮತೋಲನ, ಅದರ ಕಾರಣಗಳು ಹಾಗೂ ಪರಿಹಾರದ ಕುರಿತು ಹಮ್ಮಿಕೊಂಡಿದ್ದ ರಾಷ್ಟ್ರಮಟ್ಟದ ವಿಚಾರ ಸಂಕಿರಣವನ್ನ ಉದ್ಘಾಟಿಸಿ ಮಾತನಾಡಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಜಗತ್ತಿನಲ್ಲಿ ಇಂದು ಹಾಗೂ ಮುಂದೆಯೂ ಪ್ರಸ್ತುತರಾಗಿದ್ದಾರೆ. ದೇಶದ ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ಚಿಂತಕರಾಗಿದ್ದ ಅಂಬೇಡ್ಕರ್ ಅವರು ದೇಶದ ಆರ್ಥಿಕತೆಯ ಬಗ್ಗೆ ಅನೇಕ ಅಂಶಗಳನ್ನ ನೀಡಿದ್ದಾರೆ. ಪ್ರತಿಯೊಬ್ಬರು ಅವರ ಸಂದೇಶಗಳನ್ನ ಮನದಲ್ಲಿಟ್ಟುಕೊಂಡು ಸಮುದಾಯಗಳ ವರ್ಗಗಳು ಹಾಗೂ ಆರ್ಥಿಕತೆಯ ಬಗ್ಗೆ ತಿಳಿದುಕೊಳ್ಳಬೇಕು, ದೇಶಕ್ಕೆ ಉತ್ತಮ ಕೊಡುಗೆ ನೀಡಬೇಕು ಎಂದು ತಿಳಿಸಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಆರ್ಥಿಕ ಚಿಂತನೆಗಳು ದೇಶದ ಅಭಿವೃದ್ಧಿಗೆ ನಾಂದಿಯಾಗಿದೆ. ರೂಪಾಯಿ ಮೌಲ್ಯದ ಕುರಿತು ವಿದ್ಯಾರ್ಥಿಗಳು, ಸಾರ್ವಜನಿಕರು ಅರಿಯಬೇಕಾಗಿದೆ. ದೇಶದ ಆರ್ಥಿಕ ಮೌಲ್ಯದ ಮಹತ್ವದ ಬಗ್ಗೆ ತಿಳಿಸುವ ಇಂತಹ ಕಾರ್ಯಕ್ರಮಗಳ ಆಯೋಜನೆ ಅವಶ್ಯವಾಗಿದೆ ಎಂದರು. ಇದೇ ವೇಳೆ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್.ಎಸ್. ಬೋಸರಾಜು ಮಾತನಾಡಿ, ಪ್ರಾದೇಶಿಕ ಅಸಮತೋಲನ ಹೋಗಲಾಡಿಸಲು ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಹಾಗೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರದಿಂದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಮ ಸಮಾಜದ ನಿರ್ಮಾಣ, ಸಾಮಾಜಿಕ ನ್ಯಾಯದ ಜೊತೆಗೆ ಬಹುದೊಡ್ಡ ಆರ್ಥಿಕ ತಜ್ಞರಾಗಿದ್ದರು. ದೇಶದ ಹಣಕಾಸು, ಅರ್ಥಶಾಸ್ತ್ರಕ್ಕೆ ಅವರು ನೀಡಿದ ಕೊಡುಗೆಗಳು ಇಂದಿಗೂ ಪ್ರಸ್ತುತವಾಗಿವೆ. ದೇಶದ ಆರ್ಥಿಕ ಬಲವರ್ಧನೆಗೆ ಜಾತಿ ವ್ಯವಸ್ಥೆ ಕಂಟಕವಾಗಿದೆ ಎಂದರು. ವಿಚಾರ ಸಂಕಿರಣಕ್ಕೆ ಜಿಲ್ಲೆಯ ಸಿರವಾರ, ಸಿಂಧನೂರು ಸೇರಿದಂತೆ ಗಂಗಾವತಿ, ಬೀದರ್, ಕಲಬುರಗಿ, ಬೆಂಗಳೂರಿನಿಂದ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದರು. ಒಟ್ಟು 34 ವಿವಿಧ ವಿಷಯಾಧಾರಿತ ಲೇಖನಗಳು ವಿಚಾರ ಸಂಕಿರಣಕ್ಕೆ ಸಲ್ಲಿಸಲಾಗಿತ್ತು. 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿದ್ದರು. ಇನ್ನು ಈ ಸಂದರ್ಭದಲ್ಲಿ ಆರ್ಬಿಐ ಆರ್ಥಿಕ ಅಧ್ಯಯನ ಕೇಂದ್ರ ಹಾಗೂ ನೀತಿ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಕೃಷ್ಣರಾಜ್, ರಾಯಚೂರು ಜಿಲ್ಲಾ ವಾಣಿಜ್ಯೋದ್ಯಮಿ ಸಂಘದ ಜಿಲ್ಲಾಧ್ಯಕ್ಷ ಕಮಲ್ ಕುಮಾರ್ ಜೈನ್, ಇನ್ನರ್ ವೀಲ್ ಕ್ಲಬ್ನ ಅಧ್ಯಕ್ಷೆ ಲಲಿತಾ ಸತ್ಯಕುಮಾರ್, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣ ಶಾವಂತಿಗೇರ, ಕಾಲೇಜಿನ ಪ್ರಾಚಾರ್ಯ ಪ್ರೊಫೆಸರ್ ಎಂಕಣ್ಣ, ಪ್ರಾಧ್ಯಾಪಕರಾದ ಪ್ರೊಫೆಸರ್ ಪ್ರಾಣೇಶ್ ಕುಲಕರ್ಣಿ, ಡಾಕ್ಟರ್ ಮಹಾಂತೇಶ್ ಅಂಗಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರಸ್ತುತ ಜಗತ್ತಿನಲ್ಲಿ ಆರ್ಥಿಕತೆಯನ್ನು ಉತ್ತಮಗೊಳಿಸಬೇಕಾದರೆ ಸಂಶೋಧನೆಯಿಂದ ಬಂದ ವರದಿಗಳನ್ನು ಆಧರಿಸಿ ಅವುಗಳನ್ನು ನೀತಿಗೊಳಿಸಬೇಕಿದೆ. ಸ್ಥಾಪಿತ ಜ್ಞಾನಿಗಳ ಕುರಿತು ಪ್ರಶ್ನೆ ಮಾಡಲು ಪ್ರತಿಯೊಬ್ಬರು ಮುಂದಾಗಬೇಕಿದೆ ಎಂದು ಆರ್ಬಿಐ ಆರ್ಥಿಕ ಅಧ್ಯಯನ ಕೇಂದ್ರ ಹಾಗೂ ನೀತಿ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಕೃಷ್ಣರಾಜ್ ಹೇಳಿದರು. ಅವರಿಂದು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ರೂಪಾಯಿಯ ಸಮಸ್ಯೆ, ಅದರ ಮೌಲ್ಯ ಮತ್ತು ಪರಿಹಾರ ಎಂಬ ವಿಷಯದ ಕುರಿತು ರಾಷ್ಟ್ರಮಟ್ಟದ ವಿಚಾರ ಸಂಕಿರಣದಲ್ಲಿ ವಿಷಯವನ್ನ ಮಂಡಿಸಿದರು. ಆರ್ಬಿಐ ಆರ್ಥಿಕ ಅಧ್ಯಯನ ಸಂಸ್ಥೆ ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ಸಂಸ್ಥೆಯಾಗಿದ್ದು, ಈ ಸಂಸ್ಥೆಯ ಸಂಶೋಧನೆಗಳನ್ನ ನೀತಿಗಳಾಗಿ ಮಾರ್ಪಾಡು ಮಾಡಬೇಕಾಗಿದೆ. ಸಂಪನ್ಮೂಲ ಕ್ರೋಢೀಕರಣ ಸಮಿತಿಯ ಸಲಹೆಗಳನ್ನು ಪರಿಗಣಿಸಬೇಕು ಎಂದರು. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ 56,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಲಾಗಿದ್ದು, ಆದರೂ ರಾಜ್ಯದಲ್ಲಿ ಬಂಡವಾಳ ಹೂಡಿಕೆಯಲ್ಲಿ ವ್ಯತ್ಯಯವಾಗಿಲ್ಲ. ಇಡೀ ರಾಷ್ಟ್ರದಲ್ಲಿ ಅತಿ ಹೆಚ್ಚು ಬಂಡವಾಳ ಹೂಡಿಕೆಯಾಗಿರುವುದು ಕರ್ನಾಟಕ ರಾಜ್ಯದಲ್ಲಿ ಎಂದು ತಿಳಿಸಿದರು. ದೇಶದ ಅಭಿವೃದ್ಧಿ ಹಾಗೂ ರಾಜ್ಯದ ಅಭಿವೃದ್ಧಿಗಾಗಿ ಆರ್ಥಿಕ ವಲಯಗಳ ಅಭಿವೃದ್ಧಿಗಾಗಿ ಸಲಹೆಗಳನ್ನ ನೀಡಲಾಗುತ್ತದೆ. ಬೆಂಗಳೂರಿನಂತ ಮಹಾನಗರಗಳಲ್ಲಿ ಕೇವಲ ಹಣ ಇದ್ದವರಿಗೆ ಮಾತ್ರ ಶಿಕ್ಷಣ ಎಂಬಂತಾಗಿದೆ. ಆದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿಂದಲೇ ಗುಣಮಟ್ಟದ ಶಿಕ್ಷಣವನ್ನ ನಿರೀಕ್ಷಿಸಬೇಕಾಗಿದೆ ಎಂದರು. 1920ರ ನಂತರ ವಿಶ್ವದ ಆರ್ಥಿಕತೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡಿದೆ. ಇದಕ್ಕೂ ಮೊದಲು ಕೇವಲ ರಫ್ತಿಗೆ ಗಮನ ಹರಿಸಲಾಗುತ್ತಿತ್ತು. ಇದರಿಂದ ಆರ್ಥಿಕತೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಕಂಡು ಬರುತ್ತಿದ್ದವು. ಆದರೆ ನಂತರದಲ್ಲಿ ವ್ಯಾಪಾರವನ್ನ ಸ್ವತಂತ್ರಗೊಳಿಸಲಾಗಿದೆ. ಆರ್ಥಿಕತೆಯ ಕುರಿತು ವಿದ್ಯಾರ್ಥಿಗಳು ತಿಳಿದುಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ ಎಂದರು. ಆರ್ಥಿಕತೆ, ಭಾರತದ ಆರ್ಥಿಕತೆ ಹೇಗಿದೆ ಮತ್ತೆ ಈ ರೂಪಾಯಿ ಮೌಲ್ಯ ಹೇಗೆ ಕುಸಿತ ಇದೆ ಅನ್ನೋದ್ರ ಬಗ್ಗೆ ಅವರು ಹೇಳಿದರು. ಮತ್ತೆ ಬೋಸ್ರಾಜ್ ಈ ಒಂದು ಪ್ರಾದೇಶಿಕ ಅಸಮತೋಲನ, ಅಸಮಾನತೆ ಯಾಕೆ ಆಗ್ತಾ ಇದೆ ಈ ಒಂದು ಕಾಂಟ್ರಾಕ್ಟಲ್ಲಿ ಇನ್ನೂ ಉಪಯೋಗಗೊಂಡಿದೆ. ಇದಕ್ಕೆ ನಾವು 371 ಜೇನ
ಅದರಿಂದಲೇ ನಮ್ಮ ಇನ್ಸ್ಟಿಟ್ಯೂಟ್ ಏನಿದೆ, ಇನ್ಸ್ಟಿಟ್ಯೂಟ್ ಫಾರ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಚೇಂಜ್, ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಯ ಅಧ್ಯಯನ ಸಂಸ್ಥೆ. ಸಾಮಾಜಿಕವಾಗಿ ನಾವು ಆರ್ಥಿಕವಾಗಿ ಹೇಗೆ ಬದಲಾವಣೆ ಆಗಬೇಕು, ಆ ಬದಲಾವಣೆಯಿಂದ ನಾವು ಹೇಗೆ ನಮ್ಮ ಉತ್ತಮ ಬದುಕನ್ನು ಕಟ್ಕೋಬಹುದು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡುವಂಥ ಒಂದು ಸಂಸ್ಥೆ. ಡಾಕ್ಟರ್ VKR ರಾವ್ ಅಂತ ದೊಡ್ಡ ಆರ್ಥಿಕ ತಜ್ಞರಿದ್ದರು. ಆ ತಜ್ಞರು ಇಂದಿರಾ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಅವರು ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು. ಅವರು ಸಾಕಷ್ಟು ಇನ್ಸ್ಟಿಟ್ಯೂಷನ್ಸ್ಗಳನ್ನ ಈ ಒಂದು ಚರ್ಚೆಗೆ ಒಳಪಡುವಂತಹ, ಸಂಶೋಧನೆ ಮಾಡುವಂತಹ, ಸಂಶೋಧನೆ ಮೂಲಕ ಆರ್ಥಿಕ ನೀತಿಗಳನ್ನು ಜಾರಿಗೆ ತರುವಂತಹ ಕಾರ್ಯಕ್ರಮಗಳನ್ನು ಮಾಡೋಕ್ಕೋಸ್ಕರ ಒಂದು ಟೀಮ್ ಆಫ್ ಎಕ್ಸ್ಪರ್ಟ್ಸನ್ನು ರೂಪಿಸಿ ಆ ಒಂದು ಸಂಸ್ಥೆಗಳಲ್ಲಿ ಕೆಲಸ ಮಾಡಿಸ್ತಾ ಇದೆ. ಅದರಲ್ಲಿ ಡೆಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ನೀವು ಕೇಳಿರ್ಬೋದು, ಮತ್ತು ಐಸೆಕ್ ಅಂತ ಒಂದು ಸಂಸ್ಥೆ, ಮತ್ತು IEG ಅಂತ ಒಂದು ಡೆಲ್ಲಿನಲ್ಲಿರುವಂಥ IEG ಸಂಸ್ಥೆ, ಮತ್ತು ICSSR ಇನ್ಸ್ಟಿಟ್ಯೂಟ್ಸ್ಗಳು ಅಂತ ಏನು ಹೇಳ್ತೀವಿ, 29 ಇನ್ಸ್ಟಿಟ್ಯೂಟ್ಸ್ ಇದೆ, ಅವುಗಳನ್ನು ಕಟ್ಟಿದ್ರು. ಈಗ ಆ ಇನ್ಸ್ಟಿಟ್ಯೂಟ್ಗಳ ಸ್ಥಿತಿ ಬೇರೆ ಬೇರೆ ಇದೆ, ಅದನ್ನು ಆಮೇಲೆ ಮಾತಾಡ್ತೀವಿ ನಾವು. ಸೊ ಈ ರೀತಿಯಾಗಿ ನಾವು ಸಂಶೋಧನೆಯ ಮೂಲಕ ಸಂಶೋಧನೆಯ ರಿಸಲ್ಟ್ಸ್ ಏನು ಬರ್ತದೆ, ಆ ರಿಸಲ್ಟ್ಸನ್ನು ನಾವು ಪಾಲಿಸಿಯಾಗಿ ಕನ್ವರ್ಟ್ ಮಾಡಬೇಕು ಅನ್ನೋದು ಈ ಒಂದು ಸಂಸ್ಥೆಗಳ ಒಂದು ಜವಾಬ್ದಾರಿ. ಅದರಲ್ಲಿ ನಾವು ಈಗ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ಮಾಡಿದ್ದಾರೆ ಗೌರ್ಮೆಂಟ್ ಆಫ್ ಕರ್ನಾಟಕದವರು, ಅಸೆಟ್ ಮಾನಿಟೈಸೇಷನ್ ಅಂದರೆ ಸಂಪನ್ಮೂಲ ಕ್ರೋಢೀಕರಣ ಸಮಿತಿ. ನಮ್ಮಲ್ಲಿರುವಂಥ ಸಂಪನ್ಮೂಲಗಳನ್ನು ಎಫೆಕ್ಟಿವ್ ಆಗಿ ಹೇಗೆ ಬಳಸಬೇಕು, ಅದನ್ನು ಹೇಗೆ ಕ್ರೋಢೀಕರಿಸಬೇಕು, ಕ್ರೋಢೀಕರಿಸಿದಾಗ ಆರ್ಥಿಕ ಅಭಿವೃದ್ಧಿಯ ವೇಗವನ್ನು ಹೇಗೆ ಜಾಸ್ತಿ ಮಾಡ್ಬೋದು ಅಂತ ಆ ಒಂದು ಕಮಿಟಿಯಲ್ಲಿ ನಾವು ಎಕ್ಸ್ಪರ್ಟ್ ಕಮಿಟಿಯಾಗಿ ಕೆಲಸ ಮಾಡ್ತೇವೆ. ಯಾಕೆ ಈ ಕಮಿಟಿಯನ್ನು ಸ್ಥಾಪನೆ ಮಾಡಬಹುದು, ಹಿನ್ನೆಲೆ ಏನು ಅಂತಂದರೆ, ನಾವು 2023 ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ 5 ಗ್ಯಾರಂಟೀಸ್ನ ಇಂಪ್ಲಿಮೆಂಟ್ ಮಾಡಿ 5 ಗ್ಯಾರಂಟೀಸ್ಗೆ ಸಾಕಷ್ಟು ಹಣ ವ್ಯಯಿಸಬೇಕಾಗಿತ್ತು, ಅಂದರೆ ಎಕ್ಸ್ಪೆಂಡಿಚರ್ ಮಾಡಬೇಕಾಗಿತ್ತು. 56,000 crores ಈ ಒಂದು 5 ಕಾರ್ಯಕ್ರಮಗಳಿಗೆ ಬೇಕಾಗಿತ್ತು. ಸೊ ಈ 5 ಕಾರ್ಯಕ್ರಮಗಳಿಗೆ ನಾವು ಹಣ ಕೊಟ್ಟ ಮೇಲೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಥವಾ ಬಂಡವಾಳ ಹೂಡಿಕೆ ಮಾಡಿದಾಗ ಮಾತ್ರ ಆರ್ಥಿಕವಾಗಿ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ. ಆ ಬಂಡವಾಳಗಳನ್ನ ಹೇಗೆ ಹೂಡಿಕೆ ಮಾಡಬೇಕು ಅಂತ ನಾನು ಆಗಲೇ ಹೇಳ್ತೀನಿ. ಸೊ ಈ ಬಂಡವಾಳ there is a small felicitation program. Now I request Dr. or District Srimati Pratibha Gonad. So I invite Srimati Pratibha Gonad. This felicitation is being done in order to recognize her outstanding contribution to the field of Pratibha Gonad. I request Dr. Krishna Raj, Professor and Head Center Institute for Social Economic Change, Bengaluru. Thank you, madam, for being with us. Thank you, sir. Now, it's my honor to invite Shri Kamal Kumar Jain, sir, to share his thoughts. ಎಲ್ಲರಿಗೂ ನಮಸ್ಕಾರ. ಗೋಷ್ಠಿಯ ಅಧ್ಯಕ್ಷತೆಯನ್ನ ಪ್ರಾಧ್ಯಾಪಕ ಡಾಕ್ಟರ್ ಎಂ ಶಿವರಾಜಪ್ಪ ವಹಿಸಿಕೊಂಡಿದ್ದರು. ವರದಿಗಾರಿಕೆಯನ್ನ ಸಹಾಯಕ ಪ್ರಾಧ್ಯಾಪಕಿ ಸಾವಿತ್ರಿ ಕೆ ವಹಿಸಿಕೊಂಡಿದ್ದರು. ಇನ್ನರ್ವೀಲ್ ಕ್ಲಬ್ನ ಅಧ್ಯಕ್ಷೆ ಲಲಿತಾ ಸತ್ಯಕುಮಾರ್, ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಕೃಷ್ಣ ಶಾವಂತಗೇರ, ಕಾಲೇಜಿನ ಪ್ರಾಚಾರ್ಯ ಪ್ರೊಫೆಸರ್ ಎಂಕಣ್ಣ, ಪ್ರಾಧ್ಯಾಪಕರಾದ ಪ್ರೊಫೆಸರ್ ಪ್ರಾಣೇಶ್ ಕುಲಕರ್ಣಿ, ಡಾಕ್ಟರ್ ಮಹಾಂತೇಶ್ ಅಂಗಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರತಿಯೊಬ್ಬರು ರಕ್ತದಾನ ಮಾಡುವುದರಿಂದ ಒಂದು ಜೀವ ಉಳಿಯುತ್ತದೆ ಹಾಗೂ ಮನುಷ್ಯನಿಗೆ ಯಾವುದೇ ಅಡ್ಡ ಪರಿಣಾಮವಾಗುವುದಿಲ್ಲ. ರಕ್ತದಾನ ಮಾಡಿ ಮತ್ತೊಂದು ಜೀವ ಉಳಿಸುವ ಕೆಲಸ ಮಾಡಬೇಕು ಎಂದು ರಿಮ್ಸ್ ವೈದ್ಯಾಧಿಕಾರಿ ಡಾಕ್ಟರ್ ವಿಜಯ್ ಶಂಕರ್ ಹೇಳಿದರು. ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಚೇರಿ ಆವರಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ, ರಿಮ್ಸ್ ಆಸ್ಪತ್ರೆ, ನವೋದಯ ಆಸ್ಪತ್ರೆ, ರಕ್ತನಿಧಿ ಕೇಂದ್ರ, ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್, IMA, ರೆಡ್ ಕ್ರಾಸ್ ಸಂಸ್ಥೆ, SKES ಪ್ಯಾರಾಮೆಡಿಕಲ್ ಕಾಲೇಜು,
ಎನ್ಎಸ್ಎಸ್ ಘಟಕ ಸಂಯುಕ್ತಾಶ್ರಯದಲ್ಲಿ ವಿಶ್ವ ರಕ್ತದಾನಿ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಜಾಗೃತಿ ಜಾಥಾಗೆ ಚಾಲನೆ ನೀಡಿ ಮಾತನಾಡಿದರು. ಪ್ರತಿ ವರ್ಷ ರಕ್ತದಾನಿಗಳ ದಿನವನ್ನ ಆಚರಿಸಲಾಗುತ್ತದೆ. ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು, ರಕ್ತದಾನಿಗಳಿಗೆ ಕೃತಜ್ಞತೆ ಸಲ್ಲಿಸುವುದು ಈ ದಿನದ ಉದ್ದೇಶವಾಗಿದೆ. ಇದರ ಜೊತೆಗೆ ಅಗತ್ಯವಿರುವ ರೋಗಿಗಳಿಗೆ ರಕ್ತ ಲಭಿಸುವಂತೆ ನೋಡಿಕೊಳ್ಳುವುದಾಗಿದೆ. ರಕ್ತದಾನಿಗಳಿಂದ ಪ್ರತಿ ವರ್ಷ ಕೋಟ್ಯಾಂತರ ಜನರು ಜೀವವನ್ನ ಉಳಿಸಿಕೊಂಡಿದ್ದಾರೆ. ಅಲ್ಲದೆ ರಕ್ತ ನೀಡುವುದರ ಪರಿಣಾಮವು ಜೀವ ಉಳಿಸುವುದಕ್ಕಿಂತ ಮಿಗಿಲಾಗಿದೆ ಎಂದರು. ತುರ್ತು ಪರಿಸ್ಥಿತಿಗಳಲ್ಲಿ ಒಳಗಾಗುವ ರೋಗಿಗಳಿಗೆ ರಕ್ತದ ಅಗತ್ಯವಿದ್ದು, ದಾನಿಗಳಿಗೆ ರಕ್ತದಿಂದ ಆರೋಗ್ಯ ಪ್ರಯೋಜನಗಳು ಕೂಡ ಲಭಿಸುತ್ತವೆ ಎಂದು ತಿಳಿಸಿದರು. ಧನ್ಯವಾದಗಳು. ಜಾಥಾಕ್ಕೆ ಚಾಲನೆ ನೀಡತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಈಗ ಈ ಒಂದು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಡಾಕ್ಟರ್ ವಿಜಯಶಂಕರ್ ಸರ್, ಮೊನ್ನೆ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಈ ಒಂದು ಕಾರ್ಯಕ್ರಮ ಕುರಿತು ಮಾತಾಡಬೇಕಾಗಿ ಅವರಲ್ಲಿ ವಿನಂತಿ. ಎಲ್ಲರಿಗೂ ಶುಭೋದಯ. ಈ ಒಂದು ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂಗವಾಗಿ ಈ ಒಂದು ಜಾಥಾ ಹಮ್ಮಿಕೊಳ್ಳಲಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ, ರಿಮ್ಸ್ ಆಸ್ಪತ್ರೆ ವತಿಯಿಂದ ಮತ್ತು ಇತರ ಎಲ್ಲ ಸಹ ಇಲಾಖೆಗಳ ವತಿಯಿಂದ ಮಾಡಿದೆ. ನಿಮಗೆ ತಿಳಿದಂಗೆ ರಕ್ತ ಎಷ್ಟು ಮನುಷ್ಯನಿಗೆ ಅತಿ ಅವಶ್ಯಕ ಎಂಬುದು ಎಲ್ಲರಿಗೆ ಮನವರಿಕೆ ಮಾಡಿಕೊಡಲು ಈ ಒಂದು ಜಾಥಾದ ಒಂದು ಉದ್ದೇಶ. ಆ ಧ್ಯೇಯವಾಕ್ಯ, ಈ ಒಂದು ದಿನಾಚರಣೆ ಧ್ಯೇಯವಾಕ್ಯ ಇದ್ದಂಗೆ ರಕ್ತದ ಬಗ್ಗೆ ಅರಿವು ಮೂಡಿಸ್ಬೇಕು. ಜೊತೆಯಾಗಿ ಎಲ್ಲರೂ ಜೀವ ಉಳಿಸೋಣ ಅಂತ ಒಂದು ಧ್ಯೇಯವಾಕ್ಯ ಇದೆ. ಅದು ಎಷ್ಟು ಅರ್ಥಪೂರ್ಣವಾಗಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಆಸ್ಪತ್ರೆಗಳಲ್ಲಿ ರಕ್ತದ ಮುಖಕ್ಕೆ ಭಾಳ ನಮಗೆ ಗೊತ್ತಿರುತ್ತೆ ರಕ್ತದ ಮುಖ್ಯ ಏನಂತಂದೆ. ಇಲ್ಲಿ ಇನ್ನು ಆಡಳಿತ ಕಚೇರಿಗಿಂತ ಎಲ್ಲಿ ಪೇಷಂಟ್ಗಳು ಬರ್ತವೆ, ತಾಲೂಕು ಆಸ್ಪತ್ರೆ ಆಯಿತು, CHC ಆಯಿತು, MCH ಆಸ್ಪತ್ರೆ ಆಯಿತು, ರಿಮ್ಸ್ ಆಸ್ಪತ್ರೆ ಆಯಿತು, ನವೋದಯ ಆಯಿತು, ರಕ್ತದ ಅವಶ್ಯಕತೆ ಹರುಷದಿಂದ ಬನ್ನಿರಿ, ಹರುಷದಿಂದ ಹರುಷದಿಂದ ಬನ್ನಿರಿ. ದಾನಗಳಲ್ಲಿ
ಈ ಸಂದರ್ಭದಲ್ಲಿ ಪ್ರಭಾರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಗಣೇಶ್, ಪ್ರಮುಖರಾದ ಡಾಕ್ಟರ್ ಶಾಕೀರ್, ಪ್ರಜ್ವಲ್ ಹಿರೇಮಠ್, ಸಂಧ್ಯಾ, ಶ್ರೀನಿವಾಸ್ ರಾಯಚೂರ್ಕರ್, ಸರೋಜಾ, ಕೀರ್ತಿ, ಬಸಯ್ಯ ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ತಾಲೂಕಿನ ಡಿ ರಾಂಪುರ್ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಚಿರತೆ ಕಾಟ ಹೆಚ್ಚಾಗಿದ್ದು ಡ್ರೋನ್ ಕ್ಯಾಮೆರಾದಲ್ಲಿ ಚಿರತೆಯ ಚಲನವಲನ ಸೆರೆಯಾಗಿದೆ. ಕಳೆದ ಒಂದು ವಾರದಿಂದ ಗ್ರಾಮಸ್ಥರ ನಿದ್ದೆಗೆಡಿಸಿದ್ದ ಚಿರತೆ ಇದೀಗ ಬೆಟ್ಟದ ಪೊದೆಗಳಲ್ಲಿ ಓಡಾಡುತ್ತಿರುವುದು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೆಟ್ಟದ ಕೆಳಗಿನ ಮನೆಗಳ ಸಮೀಪ ಚಿರತೆ ಓಡಾಡಿದ ಹಿನ್ನೆಲೆ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದ್ದು ಚಿರತೆ ಸೆರೆಗೆ ಬೋನ್ ಅಳವಡಿಸಿರುವ ಅರಣ್ಯಾಧಿಕಾರಿಗಳು ಸಿಸಿ ಕ್ಯಾಮೆರಾಗಳ ಮೂಲಕ ಚಿರತೆಯ ಚಲನವಲನ ಗಮನಿಸುತ್ತಿದ್ದಾರೆ. ಆದರೆ ಬೋನ್ ಬಳಿ ಬಂದಿದ್ದ ಚಿರತೆ ಮತ್ತೆ ಅಲ್ಲಿಂದ ಬೇರೆಡೆ ಹೋಗಿದೆ. ಜಮೀನುಗಳಿಗೂ ಕೂಡ ಹೋಗಲು ಗ್ರಾಮಸ್ಥರು ಭಯಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸೇವಿಸಿ 25ಕ್ಕೂ ಅಧಿಕ ಜನರು ಅಸ್ವಸ್ಥಗೊಂಡಿರುವ ಘಟನೆ ಸಿಂಧನೂರು ತಾಲೂಕಿನ ಬೂತಲ್ದಿನ್ನಿ ಗ್ರಾಮದಲ್ಲಿ ನಡೆದಿದೆ. ಅಸ್ವಸ್ಥಗೊಂಡ ಜನರನ್ನ ಚಿಕಿತ್ಸೆಗಾಗಿ ತಾಲೂಕು ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದ್ದು ಕಲುಷಿತ ನೀರು ಸೇವನೆಯಿಂದಾಗಿ ಗ್ರಾಮಸ್ಥರು ಅಸ್ವಸ್ಥಗೊಂಡಿದ್ದರಿಂದ ತಾಲೂಕು ಆರೋಗ್ಯ ಅಧಿಕಾರಿಗಳ ತಂಡ ಸಿಬ್ಬಂದಿಯೊಂದಿಗೆ ಗ್ರಾಮಕ್ಕೆ ತೆರಳಿದ್ದು ಅಲ್ಲಿಯೇ ಪ್ರಥಮ ಚಿಕಿತ್ಸೆ ಮುಂದುವರಿಸಿದ್ದಾರೆ. ಆರೋಗ್ಯ ಸಿಬ್ಬಂದಿ ಗ್ರಾಮದಲ್ಲಿ ಮನೆ ಮನೆಗೆ ತೆರಳಿ ಹಾಗೂ ಒಂದೆಡೆ ಸೇರಿಸಿ ಚಿಕಿತ್ಸೆ ನೀಡುತ್ತಿದ್ದಾರೆ. ಕಲುಷಿತ ನೀರು ಸೇವನೆಯಿಂದಾಗಿ ಅಸ್ವಸ್ಥಗೊಂಡಿದ್ದರಿಂದ ಗ್ರಾಮದ ಜನರಲ್ಲಿ ಭಯಭೀತಿ ಉಂಟಾಗಿದೆ. ಕಲುಷಿತ ನೀರು ಸೇವನೆಯಿಂದಾಗಿಯೇ ಜನರು ಅಸ್ವಸ್ಥಗೊಂಡಿದ್ದಾರೆ ಎಂದು ವೈದ್ಯರು ತಪಾಸಣೆ ಬಳಿಕ ದೃಢಪಡಿಸಿದ್ದಾರೆ. ಗ್ರಾಮದಲ್ಲಿ ಮಕ್ಕಳು, ಮಹಿಳೆಯರು ಮತ್ತು ವೃದ್ಧರು ಅಸ್ವಸ್ಥರಾಗಿದ್ದು ವೈದ್ಯರು ತಪಾಸಣೆ ನಡೆಸಿ ಔಷಧಿಗಳನ್ನ ವಿತರಣೆ ಮಾಡುತ್ತಿದ್ದಾರೆ. ಗ್ರಾಮದ ಜನರು ನೀರನ್ನು ಕುದಿಸಿ ಆರಿಸಿ ಕುಡಿಯಬೇಕು ಎಂದು ಸೂಚನೆ ನೀಡಲಾಗಿದೆ. ಸ್ಥಳಕ್ಕೆ ಆರೋಗ್ಯ ಅಧಿಕಾರಿ ಅಯ್ಯನಗೌಡ ಹಾಗೂ ತಾಲೂಕ್ ಪಂಚಾಯತ್ ಸಹಾಯಕ ನಿರ್ದೇಶಕ ಅಮರಗುಂಡಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ವೈದ್ಯರಿಂದ ಮಾಹಿತಿ ಪಡೆದುಕೊಂಡರು. ಕುಡಿಯುವ ನೀರನ್ನ ತಪಾಸಣೆಗಾಗಿ ಲ್ಯಾಬ್ಗೆ ಕಳುಹಿಸಿ ಕೊಡಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಗ್ರಾಮ ಪಂಚಾಯತ್ ಮುತ್ತಿಗೆ ಹಾಕಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಬೂತಲದಿನ್ನಿ ಗ್ರಾಮದಲ್ಲಿರುವ ನೀರಿನ ಟ್ಯಾಂಕ್ ಕಳೆದ 1 ವರ್ಷದ ಹಿಂದೆಯೇ ಸ್ವಚ್ಛ ಮಾಡಿದ್ದು ಈವರೆಗೆ ಸ್ವಚ್ಛತೆ ಮಾಡಿಲ್ಲ. ಇದರಿಂದ ಟ್ಯಾಂಕ್ ನಲ್ಲಿದ್ದ ನೀರು ಕಲುಷಿತಗೊಂಡಿದೆ. ಅಶುದ್ಧ ನೀರು ಸರಬರಾಜು ಆಗುತ್ತಿದ್ದರೂ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿ ನಿರ್ಲಕ್ಷ್ಯ ವಹಿಸಿದೆ ಎಂದು ಆರೋಪಿಸಿ ಆಕ್ರೋಶಗೊಂಡ ಗ್ರಾಮಸ್ಥರು ಗ್ರಾಮ ಪಂಚಾಯತಿ ಅಧಿಕಾರಿಗಳ ಹಾಗೂ ಆಡಳಿತ ಮಂಡಳಿ ವಿರುದ್ಧ ಕಿಡಿಕಾರಿದರು. ಗೊತ್ತಿಲ್ಲ, ವಾಂತಿ ಬೇದಿ ಪ್ರಕರಣಗಳು ಮಾಡಿರ. ಆದ್ರೂ ಕಾಸಿ ಆರಿಸಿದ ನೀರನ್ನೇ ಕುಡೀರಿ ಎಲ್ಲಾರು ಮನೆಗ. ಅದ್ ಏನೇ ನೀರ್ ಕುಡೀರಿ, ಕಾಸಿ ಆರಿಸಿದ ನೀರನ್ನು ಕುಡೀರಿ. ಸಂಡಸ್ ಹೋಗಿ ಬಂದ್ಮೇಲೆ ಟಾಯ್ಲೆಟ್ಗೆ ಯಾವಾಗಾದ್ರೂ ಹೋಗಿದ್ಮೇಲೆ ಕೈಗಳನ್ನು ಸಾಬನಿಂದ ತಕ್ಕೋಬೇಕು. ಓಕೆ, ಮತ್ತೆ ಊಟ ಮಾಡಕ್ ಮುಂಚೆ ಸಾಬನಿಂದ ಕೈಗಳನ್ನ ತಕೊಂಡು ಊಟ ಮಾಡ್ಬೇಕು. ಊಟ ಮಾಡೋವು ಎಲ್ಲ ಸ್ವಲ್ಪ ಚೆನ್ನಾಗ ಸುತ್ತಮುತ್ತಲು ಎಲ್ಲ ಚೆನ್ನಾಗಿ ಇಟ್ಕರಿ. ನೀರನ್ನು 1 ವಾರ ದಾಟಿ ಇಟ್ಟಿದ್ವೇನ ನಿತ್ತಂದ್ರೆ ಚೆಲ್ಲು ಬಿಡ್ರಿ. ಈಗ ಡಬ್ಬಿಯಲ್ಲಿ ಏನಾದ್ರೂ ನಾಚು ಪಾಚಿದ್ರೆ ಚೆಲ್ಲು ಬಿಡ್ಬೇಕು. ಈಗ ಅರ್ಥ ಆಯ್ತಾ? ಕಾಸಿ ಆರಿಸಿದ ನೀರನ್ನೇ ಕುಡಿತಾ ಇರ್ರಿ. ನಾವು ಗುಳಿಗೆಯನ್ನು ಕೊಡ್ತೀವಿ, ಅವನ್ನ ಹಾಕ್ರಿ, ಏನು ಆಗೋದಿಲ್ಲ. ವಾಟರೇ ಸ್ವಲ್ಪ ನಮಗ ಅನ್ಸಿದ ವಾಟರ್ ಟೆಸ್ಟಿಂಗ್ ಮಾಡಿಸಿದೀವಿ ಫಸ್ಟ್ ವೀಕ್ ಅಲ್ಲಿ ಸರ್ ಆಕ್ಚುಲಿ. ಬಟ್ ಇಟ್ಸ್ ಫಿಟ್ ಬಟ್ ರೀಸೆಂಟ್ಲಿ ಈಗ ಮತ್ತೆ
ಸ್ಯಾಂಪಲ್ ಕಲೆಕ್ಟ್ ಮಾಡ್ಬಿಟ್ಟು ಯಾಕಂದ್ರೆ ಅದು HPS ನಾಳೆ 24 hours ಬರುತ್ತಲ್ಲ ರಿಸಲ್ಟ್, ನಾಳೆ ಬಡ್ಡಿ ಬಂದ್ಬಿಡುತ್ತೆ. ಇದೆಲ್ಲ ವಾಟರ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಈಗ ಇಲ್ಲಿ ಒಂದು ಕೇಸ್ ಇದೆ ಸರ್, ಕೊಟ್ಟಿವಿ ಸರ್. ವಾಂತಿಕ್ಕಿಂತ ಲೂಸ್ ಮೋಷನ್ ಫುಲ್ ಎಲ್ಲ ಶಂಕರಗೌಡ ಹಾಸ್ಪಿಟಲ್ದಾಗ 5 ಜನ ಇದ್ದಾರೆ ಸರ್. ಹ್ಞೂ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಇದು ನಮ್ಮ ತಂದೆಯವ್ರ ಖುಷಿ ಬಂದಿದೆ. ಈಗ ಟೋಟಲ್ ಈಗ ಎಷ್ಟು ಸಿಕ್ಕಾರಿ ಸರ್? 25 ಅಬೌವ್ ಐತೆ ಸರ್. ಅವೆಲ್ಲ ಕಂಟ್ರೋಲ್ ಮಾಡ್ತೀವಿ ಸರ್. ಈಗ ನೀರಿಂದು ಕೂಡ ಇದು ಕ್ಲಿಯರ್ ಆಗತ್ತಾನ ಫಿಲ್ಟರ್ ನೀರು ಸಪ್ಲೈ ಮಾಡೋದು ಒಳ್ಳೆ ಸರ್. ಕಂಪ್ಲೀಟ್ ಎಲ್ಲರಿಗೂ ಒಂದೇ ಈಗ ಒಂದೇ ನೀರು ಎಲ್ಲ ಕಂಪ್ಲೀಟ್ ರಿಪ್ಲೇಸ್ ಆಗ್ಬೇಕು ಸರ್. ಈಗ ಎಲ್ಲಿ ತರಕತ್ತಾರ ಸರ್ ನೀರು, ಎಲ್ಲಿ ಯಾರು ತರಲಾರ್ದಂಗೆ ಇದೇ ಊರಿಗೆ ಅಷ್ಟೇ ಆ ಟ್ಯಾಂಕಿನ ನೀರು ಫಿಲ್ಟರ್ ನೀರು ಒಂದು 2 ಅಥವಾ 3 ದಿವಸ ಸಪ್ಲೈ ಆಗಿಬಿಟ್ರೆ ಕ್ಲಿಯರ್ ಆಗುತ್ತೆ. ನಾವು 3 ದಿವಸ ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ಆಯ್ತು. ನಾವು ಕೊಡೋದು ಗುಳಿಗೆ ಕೊಡಕತ್ತೀವಿ. ಈ ಮಾಹಿತಿ ಎಲ್ಲರೂ ತಲೆಗೆ ಇಟ್ಕೋಬೇಕು, ನೆಗ್ಲೆಕ್ಟ್ ಮಾಡಂಗಿಲ್ಲ. ಓಕೆನಾ? ಏನೇನು ಆಗೋದಿಲ್ಲ, ಭಯ ಪಡಬೇಡ್ರಿ. ನಾವು ಗುಳಿಗೆ ಕೊಡ್ತೀವಿ, ಏನೇನು ಹಂಗಿತ್ತಂದ್ರೆ ತಕ್ಷಣವೇ ನಮಗೂ ತಿಳಿಸ್ರಿ. ನಾವು ಏನ್ ಮಾಡ್ಬೇಕು ಅದನ್ನ ನಾವು ಎಲ್ಲ ಸರ್ವೆ ಮಾಡಕತ್ತೀವಿ. ನೀರು ಕುಡಿಬೇಕಂದ್ರೆ ORS ನೀರನ್ನೇ ಕೊಡ್ಬೇಕು. ಇದು ಏನು ಮೇಡಮ್ ನೀರಿನ ಪ್ರಾಬ್ಲಮ್? ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಿಗ್ರಿ ಕಾಲೇಜಿನಲ್ಲಿ ರಾಷ್ಟ್ರೀಯ ವಿಚಾರ ಸಂಕಿರಣ, ಆರ್ಥಿಕ ವಿಷಯಗಳ ಮಾಹಿತಿ ಜನರಿಗೆ ಅವಶ್ಯಕ. ಜಿ ಕುಮಾರ್ ನಾಯಕ್. ಆರ್ಥಿಕ ಅಧ್ಯಯನ ಸಂಸ್ಥೆಗಳು ನೀಡುವ ಸಲಹೆಗಳು ನೀತಿಗಳಾಗಬೇಕಿದೆ. ಡಾಕ್ಟರ್ ಕೃಷ್ಣರಾಜು ಸಲಹೆ. ವಿಶ್ವ ರಕ್ತದಾನ ಶಿಬಿರ, ಜಾಗೃತಿ ಜಾಥಾಕ್ಕೆ ಚಾಲನೆ. ಆರೋಗ್ಯವಂತರು ರಕ್ತದಾನ ನೀಡುವ ಮೂಲಕ ಜೀವ ಉಳಿಸಿ. ವೈದ್ಯ ವಿಜಯಶಂಕರ್. ಗಂಗಾರಾಂಪುರಿನಲ್ಲಿ ಚಿರತೆ ಓಡಾಟ, ಡ್ರೋನ್ ಕ್ಯಾಮೆರಾದಲ್ಲಿ ಚಲನವಲನ, ಗ್ರಾಮಸ್ಥರಲ್ಲಿ ಆತಂಕ. ಮತ್ತು ಸಿಂಧನೂರಿನ ಭೂತಲದಿನಿಯಲ್ಲಿ ಕಲುಷಿತ ನೀರು ಸೇವಿಸಿ 25ಕ್ಕೂ ಹೆಚ್ಚು ಜನ ಅಸ್ವಸ್ಥ. ಆರೋಗ್ಯ ಇಲಾಖೆಯಿಂದ ಮುಂದುವರೆದ ಪರಿಶೀಲನೆ. ಇಲ್ಲಿಗೆ ಮೆಗಾ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೆಗಾ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.